ಇವತ್ತು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳನ್ನು ಭೇಟಿ ಮಾಡಿ ನನ್ನ ಜೊತೆಯಲ್ಲಿ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆಯಾದಂಥ ಲಕ್ಷ್ಮಿ ಮತ್ತು ರೇವಣ್ಣವರು, SR ಪಾಟೀಲ್ ಛಾಯಾಗ್ರಾಹವನ್ನು ತರಿಸ್ಕೊಂಡಿದ್ದಾರೆ. ಅವರು ಈ ಗೃಹಲಕ್ಷ್ಮಿ ಯೋಜನೆಯಿಂದ ಆಗಿರ್ತಕ್ಕಂಥ ಲಾಭವನ್ನು ಅವ್ರ ಜೀವನದಲ್ಲಿ ಲಾಭವನ್ನೆಲ್ಲ ತಿಳಿಸಿದ್ದಾರೆ. ಸುಮಾರು ಜನ ಹೆಣ್ಣುಮಕ್ಕಳು ಅದರಿಂದ ನಮಗೆ ಲಾಭ ಆಗಿದೆ, ನಮಗೆ ಬದುಕಿನಲ್ಲಿ ಹೊಸ ಚೈತನ್ಯವನ್ನು ತುಂಬಿದೆ. ಹಾಗಾಗಿ ನಾವೆಲ್ಲರೂ ಕೂಡ ಸಿದ್ದರಾಮಯ್ಯನವ್ರಿಗೆ, ಲಕ್ಷ್ಮಿಯವ್ರಿಗೆ ಮತ್ತು ಇಡೀ ಸರ್ಕಾರಕ್ಕೆ ನಾವು ಕೃತಜ್ಞತೆಗಳನ್ನು ಸಲ್ಲಿಸ್ತೀವಿ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ. ಯಾಕೆಂದರೆ BJPಯವರು ಒಂದು ಆರೋಪ ಮಾಡ್ತಾ ಇದ್ದಾರೆ, ಇದರಿಂದ ಗೃಹಲಕ್ಷ್ಮಿ ಯೋಜನೆ ಕೊಟ್ಟು ಅತ್ತೆ ಸೊಸೆಗೆ ಜಗಳ ತಂದಾಗ್ತಾರೆ ಅಂತ. ಮತ್ತು ಈಗ ಭಾಳ ಜನ ಅತ್ತೆ ಸೊಸೆನೇ ಬಂದಿದ್ದಾರೆ. ಅವರು ಎಲ್ಲರೂ ಕೂಡ ಹೇಳ್ತಾರೆ, ಅನ್ಯೋನ್ಯವಾಗಿದ್ದೀವಿ ನಾವು, ಇದರಿಂದ ನಮಗೆ ಲಾಭ ಆಗಿದೆ, ನಾವಿಬ್ಬರು ಒಟ್ಟಿಗೆ ಸೇರ್ಕೊಂಡು, ಸೊಸೆ ಮತ್ತು ಅತ್ತೆ ಒಟ್ಟಿಗೆ ಸೇರಿಕೊಂಡು ನಾವು ಇದರ ಲಾಭವನ್ನು ಪಡಿತಾ ಇದ್ದೀವಿ ಅಂತಕ್ಕಂಥ. ಇದರಿಂದ ನನಗೆ ಒಂದು ರೀತಿ ತೃಪ್ತಿಯಾಗಿದೆ. ಇಂಥ ಕಾರ್ಯಕ್ರಮ ಮಾಡಿ ವಿಶೇಷವಾಗಿ ಮಹಿಳೆಯರು ಅವರು ಆರ್ಥಿಕವಾಗಿ, ಸಾಮಾಜಿಕವಾಗಿ ಸಬಲರಾಗ್ತಾ ಇರ್ತಕ್ಕಂಥದ್ದು ಭಾಳ ಸಂತೋಷದ ವಿಚಾರ. ಅದಕ್ಕಾಗಿ ಈ ಕಾರ್ಯಕ್ರಮ ಮುಂದುವರಿಸ್ತೀವಿ ನಾವು. ಮತ್ತು ಈ ಕಾರ್ಯಕ್ರಮ ಯಾವ ಕಾರಣಕ್ಕೂ ನಿಲ್ಲಿಸಲ್ಲ, ಮುಂದೆನೂ ಕೂಡ ಇದು ಮುಂದುವರಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಚುನಾವಣೆ ಆದಮೇಲೂ ಮುಂದುವರಿಸ್ತೀವಿ. ಅದೇ ಅವರು ಬೆಂಗಳೂರು ನಗರಕ್ಕೆ ಸ್ವಲ್ಪ ರಸ್ತೆಗಳೆಲ್ಲ ದುಡ್ಡು ಕೊಡಿ ರಸ್ತೆಗಳ ಅಭಿವೃದ್ಧಿ ಪಡಿಸಲಿಕ್ಕೆ ಅಂತ ಕೇಳಿದ್ರು. AICC ಅಧಿವೇಶನ ದಿನಾನೇ ಹೋರಾಟವನ್ನು ಇಟ್ಕೊಂಡಿದ್ದಾರೆ ಸರ್ ಬಿಜೆಪಿ ಅವರು. AICC ಅಧಿವೇಶನ ಇಟ್ಕೊಂಡಿದ್ದಾರಲ್ಲ, ಅದೇ ಡೇಟ್ಗೆ ಹೋರಾಟವನ್ನು ಇಟ್ಕೊಂಡಿದ್ದಾರೆ ಸರ್ ಬಿಜೆಪಿ ಅವರು. ಹೋರಾಟ ವಿರುದ್ಧ ಹೋರಾಟ ಅದೇ ದಿನ ಇಟ್ಕೊಂಡಿದ್ದಾರೆ. ಈ ದೇಶಕ್ಕೆ ಸ್ವಾತಂತ್ರ್ಯ ಪಡೆದೇ ಹೋಗಿದ್ರು, ಮಹಾತ್ಮ ಗಾಂಧೀಜಿಯವರು ನೇತೃತ್ವ ವಹಿಸಿದ ಹೋರಾಟದ, ಸ್ವಾತಂತ್ರ್ಯ ಹೋರಾಟದ ಇವೆಲ್ಲ ಇವತ್ತು ಸ್ವತಂತ್ರರಾಗಿರ್ತಕ್ಕೆ ಸಾಧ್ಯ ಆಯ್ತಿತ್ತ? ಪ್ರತಿಭಟನೆ ಮಾಡ್ಲಿಕ್ಕೆ ಸಾಧ್ಯ ಆಯ್ತಿತ್ತ? ಸಂವಿಧಾನ ರಚನೆ ಆದಮೇಲೆ ಇವೆಲ್ಲ ಇವರಿಗೆ ಹಕ್ಕುಗಳನ್ನು ಕೊಟ್ಟಿರ್ತಕ್ಕಂಥದ್ದು, ಈ ಪ್ರಿವಿಲೇಜ್ಗಳನ್ನು ಕೊಟ್ಟಿರ್ತಕ್ಕಂಥದ್ದು. ಸ್ವಾತಂತ್ರ್ಯನೇ ಬರದೇ ಹೋಗಿದ್ರೆ ಸಂವಿಧಾನ ರಚನೆ ಆಯ್ತಿತ್ತ? ಅವರು BJPಯವರು ಇದ್ದಾರಲ್ಲ, ಸಂವಿಧಾನಕ್ಕೆ ವಿರೋಧ. ಅವರು ಯಾವಾಗಲೂ ಗೋಲ್ವಾಲ್ಕರ್ ಆಗಲಿ, ಎಡ್ಗೆಯವರಾಗಲಿ, ಮತ್ತು ಸಾವರ್ಕರ್ ಆಗಲಿ, ಅವ್ರ ಸ್ಟೇಟ್ಮೆಂಟ್ಗಳು ಆಗ ಸಂವಿಧಾನ ಜಾರಿಯಾದಾಗ ಅವ್ರ ಸ್ಟೇಟ್ಮೆಂಟ್ಗಳನ್ನೆಲ್ಲ ನೋಡಿದ್ರೆ ಅವ್ರ ಸಂವಿಧಾನಕ್ಕೆ ವಿರುದ್ಧವಾಗಿದ್ದಂತೆ, ಭಾರತೀಯತೆ ಇಲ್ಲ ಅಂತ ಹೇಳೋದು ಇದೆಯಲ್ಲ, ಸಂವಿಧಾನದಲ್ಲಿ ಭಾರತೀಯತೆ, ಅವರೆಲ್ಲ ಮನುಸ್ಮೃತಿನಲ್ಲಿ ನಂಬಿಕೆ ಇಟ್ಕೊಂಡಿದ್ದಾರೆ. ಅವರಿಂದ ಇನ್ನೇನು ನಿರೀಕ್ಷೆ ಮಾಡೋಕ್ಕಾಗುತ್ತೆ ನಾವು? ಅದೇನಾದರೂ ನಮ್ಮ ಕಾರ್ಯಕ್ರಮನ ಅಡ್ಡಿಪಡಿಸಿದರೆ ಅಥವಾ ಅದನ್ನು ಕೆಡಿಸಲಿಕ್ಕೆ ಪ್ರಯತ್ನ ಮಾಡಿದರೆ ನಾವು ಕಾನೂನು ರೀತಿಯ ಕ್ರಮ ತಗೊಳ್ತೀವಿ. ಅಧಿವೇಶನ ನಡೆಯೋದಕ್ಕೂ ಬಿಡ್ತಿಲ್ಲ ಸರ್. ಪದೇ ಪದೇ ಅಧಿವೇಶನದಲ್ಲಿ ಹೋರಾಟ ಮಾಡೋದು, ವಾಕೌಟ್ ಮಾಡೋದು ಮಾಡ್ತಿದ್ದಾರೆ. ಈಗ ಅವರಿಗೆ ವಿರೋಧ ಪಕ್ಷವಾಗಿ ಅಭಿವೃದ್ಧಿ ಬಗ್ಗೆ ಮಾತಾಡಬೇಕು, ರಾಜ್ಯದ ಅಭಿವೃದ್ಧಿ ಬಗ್ಗೆ ಮಾತಾಡಬೇಕು. ಸರ್ಕಾರ ತಪ್ಪುಗಳಿದ್ದರೆ ಆ ತಪ್ಪುಗಳನ್ನು ತೋರಿಸ್ತಕ್ಕಂಥ, ಸಲಹೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಅದೇನು ಮಾಡದೇನೆ ರಾಜಕೀಯ ಮಾಡಲಿಕ್ಕೋಸ್ಕರವಾಗಿ ಈ ವೇದಿಕೆಯನ್ನು ಉಪಯೋಗಿಸ್ಕೊಳ್ತಕ್ಕಂಥ ಪ್ರಯತ್ನ. 150 ಕೋಟಿ ಆಫರ್ ಮತ್ತೆ ಉಪಕರಣ ಎರಡನ್ನೂ ಸಿಬಿಐ ಕೊಡ್ಲಿ ಅಂತ ಸವಾಲ್ ಹಾಕಿದ್ದಾರೆ ಸರ್ ವಿಜಯೇಂದ್ರ. 150 ಕೋಟಿ ಆಫರ್ ಅವ್ರು ಯಾವತ್ತಾದರೂ ಅಧಿಕಾರದಲ್ಲಿರುವಾಗ, ಅವ್ರ ಅಧಿಕಾರದಲ್ಲಿ 8ರಿಂದ 13ರವರೆಗೆ
2019 23 ಯಾವತ್ತಾರು CBI ಕೊಟ್ಟಿದ್ದಾರೆ ಒಂದು ಕೇಸ್ನಾದ್ರು ಕೊಟ್ಟಿದ್ದಾರೆ ಅಂದರೆ ವಾಟ್ ಮಾರಲ್ ರೈಟ್ ದೇ ಹ್ಯಾವ್ ಹೇಳಪ್ಪ ನೀನು ಯಾವ್ದಾದ್ರು ಒಂದು ಕೊಟ್ಟಿದ್ರೆ ತೋರಿಸ್ಲಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.